ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ M.I. ಮಲ್ಲಪ್ಪ ಜೊತೆಯವರು. ಆತ್ಮೀಯರೇ, ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ ಅವರು ಮತ್ತು ರಮೇಶ್ ಕತ್ತಿಯವರು ಘಟಪ್ರಭಾ ಒಂದು ಮೆಡಿಕಲ್ ಸಭೆಯಲ್ಲಿ ಫಂಕ್ಷನ್ದಲ್ಲಿ ಕೂಡಿದ್ದು, ನಡುವೆ ಜಗದೀಶ್ ಶೆಟ್ಟರ್ ಕೊಡ್ತಿದ್ದು, ಏನೇನು ಇಂಪಾರ್ಟೆನ್ಸ್ ಎಲ್ಲ ಬಂದು ಸಮಾಜ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆ ಆಯಿತು. ಮರಳಿ ಒಂದಾದರ ಇಬ್ಬರು ಅನ್ನುವಷ್ಟಲ್ಲ, ಒಂದು ಹೊಸ ಬೆಳವಣಿಗೆ. ಅದಕ್ಕೆ ಉತ್ತರ ಇವತ್ತು ನಮ್ಮ ಬಾಲಚಂದ್ರ ಜಾರಕಿಹೊಳಿ ಕೊಟ್ಟಿದ್ದಾರೆ. ನಾವು ಹುಕ್ಕೇರಿ ಜನತೆ ಬೆನ್ನಿಗಿದ್ದೀವಿ, ನಿಮ್ಮೊಂದಿಗಿದ್ದೀವಿ. ನಾವು ಸೋತಿದ್ದೀವಿ ಅದು ಬಿಟ್ಟು ಓಡಿ ಹೋಗ್ತಾ ಇಲ್ಲ. ಸೋಲು ಗೆಲುವು ಒಂದು ಅಂಗಷ್ಟ. ನಮಗೆ 37 ಜನ PKPS ಸದಸ್ಯರು ಕೊಟ್ಟಂಥವ್ರು. ನೀವು ವಿದ್ಯುತ್ತೆಲ್ಲ ಸೋತಿರ್ಬೋದು, ನಾವು ಒಳ್ಳೆಯ ಮತಗಳನ್ನು ಪಡೆದಿದ್ದೇವೆ. ಇನ್ನಷ್ಟು ಪ್ರಯತ್ನ ಮಾಡಿದ್ರೆ ಗೆಲ್ತಾ ಇದ್ವಿ. ನೀವು ನಮ್ಮನ್ನು ಗೆಲ್ಲಿಸಿದಿರಿ, ನಾವು ಸೋತಿಲ್ಲ, ನಾವು ನಿಮ್ಮೊಂದಿಗಿದ್ದೀವಿ ಅನ್ನುವಂಥ ಭರವಸೆ ಮೂಡಿಸುವಂಥ ಕೆಲಸವನ್ನು ಹುಕ್ಕೇರಿ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಜಾರಕಿಹೊಳಿ ಮತ್ತು ಕತ್ತಿಯವರ ಕುಟುಂಬದಲ್ಲ ಅವ್ರ ಮಧ್ಯದಲ್ಲಿ ಏನೋ ಹೊಂದಾಣಿಕೆ ಆಯಿತು ಅನ್ನೋ ಒಂದು, ಯಾಕಂದರೆ ಸಹಜದ ಮೊದಲಿಂದ ಕೂಡಿದ್ದಂಥವ್ರ ಈಗ ಬೇರೆ ಆಗ್ತಾರಪ್ಪ ಅನ್ನೋದು ಸಾಮಾನ್ಯನ ಪ್ರಶ್ನೆ. ನಾನು ಒಮ್ಮೆ ಇಂಟರ್ವ್ಯೂ ಮಾಡಿದಾಗ ಹೇಳಿದ್ರು, ಇನ್ನೇನಿಲ್ಲರಿ ಹೊಂದಾಣಿಕೆ ಇಲ್ಲ ಅಂತ ರಮೇಶ್ ಕತ್ತಿಯವರು ಹೇಳಿದ್ರು ನಮ್ಮ ಇಂಟರ್ವ್ಯೂದಲ್ಲ. ಅದು ಸತ್ಯ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇದೆ. ಕೂಡಿ ಅಂದರೆ